ಮೊದಲ ರಾತ್ರಿಯಲ್ಲಿ ಗಂಡನ ರೂಮಿಗೆ ಹೋಗಲು ನಾನು ರೆಡಿಯಾಗುತ್ತಿದ್ದೆ. ಆಗ ನನ್ನ ಅಕ್ಕ ಹೈದರಾಬಾದ್ನಿಂದ ಬಂದಳು. ಮದುವೆಗೆ ಬಂದಿರಲಿಲ್ಲ. ನನ್ನ ಗಂಡನನ್ನು ನೋಡಿ ಬೆಚ್ಚಿದಳು. ಇವನು ನನ್ನ ಗಂಡ, ನಾನು ಇವನ ಜೊತೆ ಮೊದಲ ರಾತ್ರಿ ಮಾಡಿಕೊಳ್ಳುತ್ತೇನೆ ಅಂತ ಹೇಳಿ ನನ್ನ ಗಂಡನನ್ನು ರೂಮಿಗೆ ಕರೆದುಕೊಂಡು ಹೋದಳು. ಬಾಗಿಲನ್ನು ಹಾಕಿಕೊಂಡಳು. ರಾತ್ರಿ ಪೂರ್ತಿ ಇಬ್ಬರು ರೂಮಿನಿಂದ ಹೊರಗಡೆ ಬಂದಿಲ್ಲ. ನಾನು ಅಳುತ್ತಾ ರೂಮಿನ ಹೊರಗೆ ಕುಳಿತಿದ್ದೆ. ಅವರಿಬ್ಬರೂ ಬೆಳಿಗ್ಗೆ ಹೊರಗೆ ಬಂದು ಹೇಳಿದ ಮಾತುಗಳಿಂದ ನಾನು ಬೆಚ್ಚಿದೆ. ಅದೇನೆಂದರೆ, ನನ್ನ ಗಂಡ, ಅಯ್ಯೋ, ನನ್ನ ಹೆಸರು ಕುಮುದ, ಅಪ್ಪ ಅಮ್ಮನ ಮುದ್ದಿನ ಮಗಳು. ನನಗೆ ಒಬ್ಬಳು ಅಕ್ಕ ಇದ್ದಾಳೆ, ಒಬ್ಬ ತಮ್ಮ. ನಮ್ಮದು ಸುಖಿ ಕುಟುಂಬ. ನಾವೇನೋ ಅಷ್ಟೊಂದು ಶ್ರೀಮಂತರಲ್ಲ, ಆದರೆ ಊಟ ಬಟ್ಟೆಗೆ ಯಾವುದೇ ಕೊರತೆ ಇಲ್ಲ. ಅಪ್ಪ ಅಮ್ಮ ನಮ್ಮನ್ನು ತುಂಬ ಚೆನ್ನಾಗಿ ಶ್ರದ್ಧೆಯಿಂದ ಸಾಕುತ್ತಿದ್ದಾರೆ. ಪ್ರತಿ ಜನ್ಮಕ್ಕೂ ಇವರೇ ನಮಗೆ ಅಪ್ಪ ಅಮ್ಮ ಆಗಲಿ ಅನ್ನುವುದು ನಮ್ಮ ಆಸೆ. ತಮ್ಮ ಕನಸುಗಳನ್ನು ಪಕ್ಕದಲ್ಲಿ ಇಟ್ಟು ತಮ್ಮ ಮಕ್ಕಳಿಗಾಗಿ ಬದುಕುವ ಜೀವಗಳು. ಇವರುಗಳಿಗೆ ಎಷ್ಟು ಕೃತಜ್ಞತೆ ಹೇಳಿದರೂ ಕೂಡ ಕಡಿಮೆ. ನಮ್ಮ ಅಪ್ಪ ಅಮ್ಮ ನಮಗೆ ಸ್ಫೂರ್ತಿ. ಅಕ್ಕ ಕೂಡ ಅಪ್ಪನ ರೀತಿ ಬೆಳಿಗ್ಗೆ ಬೇಗ ಹೇಳುತ್ತಾಳೆ, ಚೆನ್ನಾಗಿ ಓದುತ್ತಾಳೆ, ಮನೆಯ ಎಲ್ಲ ಕೆಲಸವನ್ನು ಮಾಡುತ್ತಾಳೆ. ಅವಳನ್ನು ನೋಡಿ ಪ್ರತಿಯೊಬ್ಬರು ತುಂಬ ಹೊಗಳುತ್ತಾರೆ. ಆದರೆ ನಾನು ಅವಳಿಗೆ ವಿರುದ್ಧ. ಲೇಟಾಗಿ ಹೇಳುವುದು, ಎಕ್ಸಾಮಲ್ಲಿ ಪಾಸ್ ಆಗಲು ಎಷ್ಟು ಬೇಕೋ ಅಷ್ಟು ಮಾತ್ರ ಓದುವುದು, ಯಾವಾಗಲೂ ಫೋನಿನಲ್ಲಿ ಇರುತ್ತಿದ್ದೆ. ಅಮ್ಮನಿಗೆ ಯಾವುದೇ ಸಹಾಯ ಮಾಡುತ್ತಿರಲಿಲ್ಲ. ಕೇಳಿದರೆ ನಾನು ಮನೆಯಲ್ಲಿ ಕೆಲಸದವರು ಇರಬೇಕು, ಆ ಹುಡುಗನನ್ನು ಮಾತ್ರ ಮದುವೆ ಆಗುವುದು, ಇಲ್ಲವಾದರೆ ನನ್ನ ಗಂಡ ಅತ್ತೆ ಮಾಡುತ್ತಾರೆ ಮನೆ ಕೆಲಸವನ್ನು. ನಾನು ಆರಾಮವಾಗಿ ಕಾಲು ಮೇಲೆ ಕಾಲು ಹಾಕಿಕೊಂಡು ಕುಳಿತಿರುತ್ತೇನೆ ಅಂತ ಹೇಳುತ್ತಿದ್ದೆ. ಇದನ್ನು ನೋಡಿ ಎಲ್ಲರೂ ನಗುತ್ತಿದ್ದರು. ನೀನು ಅಂದುಕೊಳ್ಳುವ ರೀತಿಯೇ ಹುಡುಗ ಸಿಗಲಿ ಅಂತ. ಒಮ್ಮೊಮ್ಮೆ ಅಮ್ಮನಿಗೆ ಭಯವಾಗುತ್ತಿತ್ತು, ಎಲ್ಲಿ ನನ್ನ ಮಗಳು ಕಷ್ಟಪಡುತ್ತಾಳೆ ಅಂತ. ಅಮ್ಮನ ಮನೆಯಲ್ಲಿ ಕಷ್ಟಪಡದ ಹೆಣ್ಣು ಮಕ್ಕಳು ಗಂಡನ ಮನೆಯಲ್ಲಿ ಕಷ್ಟಪಡುತ್ತಾರಂತೆ. ಇವಳು ನೋಡಿದರೆ ಯಾವುದೇ ಕೆಲಸ ಮಾಡುವುದಿಲ್ಲ, ಆರಾಮವಾಗಿ ಕುಳಿತಿರುತ್ತಾಳೆ. ಮುಂದೆ ಅತ್ತೆ ಮನೆಯಲ್ಲಿ ಕೆಲಸ ಮಾಡಬೇಕಾದಾಗ ಅವರೆಲ್ಲ ನಮ್ಮನ್ನು ಬೈಯುತ್ತಾರೆ, ಇವರ ಅಪ್ಪ ಅಮ್ಮ ಏನು ಕಲಿಸಿದರು ಅಂತ. ಅಮ್ಮ ಹೇಳಿದರೆ ನಾನು ತಲೆಗೆ ಹಾಕಿಕೊಳ್ಳುತ್ತಿರಲಿಲ್ಲ. ನನ್ನ ಸೋದರತೆಗೆ ನಾನು ಎಂದರೆ ತುಂಬ ಇಷ್ಟ. ನಾನು ನೋಡಲು ತುಂಬ ಮುದ್ದಾಗಿದ್ದೆ. ಗೊಂಬೆಯ ರೀತಿ ಇದ್ದೀಯ ನೀನು. ನಿನ್ನನ್ನು ಮದುವೆ ಮಾಡಿಕೊಳ್ಳುವ ಹುಡುಗ ಅದೃಷ್ಟ ಮಾಡಿದ್ದ. ಕಣ್ಣು, ಮೂಗು, ಬಾಯಿ ಎಲ್ಲವೂ ತಿದ್ದಿದಂತೆ ಇದೆ. ನಮ್ಮ ರಿಲೇಟಿವ್ಸಲ್ಲೇ ಯಾರೂ ಇಷ್ಟೊಂದು ಸುಂದರವಾಗಿಲ್ಲ ಅಂತ ಹೇಳಿದಾಗ ಅಕ್ಕನಿಗೆ ಕೋಪ ಬರುತ್ತಿತ್ತು. ನಾನು ಅವಳಿಗಿಂತ ಬೆಳ್ಳಗೆ ಇದ್ದೇನೆ, ಸಣ್ಣಗೆ ಇದ್ದೇನೆ, ಅವಳಿಗಿಂತ ಬ್ರಿಲಿಯಂಟ್. ನಮ್ಮ ಸ್ಕೂಲಲ್ಲಿ ನಾನೇ ಫಸ್ಟ್. ಈ ರೀತಿ ತನ್ನನ್ನು ತಾನು ಎಲ್ಲದರಲ್ಲೂ ಬೆಸ್ಟ್ ಅಂತ ಹೇಳಿಕೊಳ್ಳುತ್ತಿದ್ದಳು. ಆಗ ಅತ್ತೆ, ನೀನು ಕೂಡ ಚೆನ್ನಾಗಿದ್ದೀಯ ಆದರೆ ಅಂತ ಏನೋ ಹೇಳಲು ಹೋಗುತ್ತಿದ್ದಳು. ಆಗ ಅಮ್ಮ ಅವರ ಮಾತನ್ನು ಬದಲಿಸುತ್ತಿದ್ದರು. ನಾನು ಈಗ ಕಾಲೇಜಿಗೆ ಹೋಗುತ್ತಿದ್ದೆ. ಪ್ರತಿದಿನ ನಾನು ಕಾಲೇಜಿಗೆ ಹೋಗಬೇಕಾದಾಗ ನನ್ನ ಸೋದರತೆ ಮಗ ಕರೆದುಕೊಂಡು ಹೋಗುತ್ತಿದ್ದ. ಬರಬೇಕಾದಾಗ ಅವನು ಕೆಲಸ ಆದ ಮೇಲೆ ನನ್ನ ಕಾಲೇಜು ಮುಗಿಯುತ್ತಿತ್ತು, ಮನೆಗೆ ಕರೆದುಕೊಂಡು ಬಂದು ಬಿಡುತ್ತಿದ್ದ. ನನ್ನ ಅತ್ತೆ ಮನೆ ಇದೇ ಬೀದಿಯಲ್ಲಿ ಇರುವುದು. ಇದರಿಂದ ನನಗೆ ಸಿಟಿ ಬಸ್ಸು ಹತ್ತುವ ಕೆಲಸ ತಪ್ಪಿತು. ಅಕ್ಕ ಈಗ ಕೆಲಸಕ್ಕೆ ಹೋಗುತ್ತಿದ್ದಾಳೆ. ನಾನು ಮಾತ್ರ ಇವನ ಜೊತೆ ಓಡಾಡುತ್ತಿದ್ದೇನೆ. ಮೊದಲು ಆ ರೀತಿ ಫೀಲಿಂಗ್ಸ್ ಇರಲಿಲ್ಲ. ಅವನ ಬೈಕಿನಲ್ಲಿ ಅವನ ಹಿಂದೆ ಕೂತಾಗ ಅವನ ಮೈಯ ಬಿಸಿ ನನ್ನ ಮೈಗೆ ತಗುಲುತ್ತಿತ್ತು. ನನ್ನನ್ನು ನಾನು ಕಂಟ್ರೋಲ್ ಮಾಡಿಕೊಳ್ಳಲು ಸಾಧ್ಯವಾಗದೆ ಅವನ ಹತ್ತಿರ ಅವನ ಮೈಗೆ ಅಂಟುಕೊಳ್ಳುವಂತೆ ಕುಳಿತುಕೊಳ್ಳುತ್ತಿದ್ದೆ. ಇತ್ತೀಚೆಗೆ ಅವನನ್ನು ಗಟ್ಟಿಯಾಗಿ ತಬ್ಬಿಕೊಳ್ಳುತ್ತೇನೆ. ಮನೆಯಿಂದ ಹೋಗಬೇಕಾದಾಗ ದೂರ ಕುಳಿತುಕೊಳ್ಳುತ್ತೇನೆ. ಮನೆಯ ರೋಡು ದಾಟಿದ ಮೇಲೆ ಅವನ ಸೊಂಟವನ್ನು ಗಟ್ಟಿಯಾಗಿ ಹಿಡಿದುಕೊಳ್ಳುತ್ತೇನೆ. ಅವನು ಏಕೆ ಭಯಪಡುತ್ತಿದ್ದೀಯಾ ಅಂತ ಕೇಳುತ್ತಾನೆ. ಹೌದು, ಇತ್ತೀಚೆಗೆ ನನಗೆ ಸ್ವಲ್ಪ ತಲೆ ಸುತ್ತು ಬರುತ್ತದೆ. ಹಿಂದೆ ಕುಳಿತುಕೊಂಡರೆ, ನಿನ್ನನ್ನು ಗಟ್ಟಿಯಾಗಿ ತಬ್ಬಿಕೊಂಡರೆ ಸರಿ ಹೋಗುತ್ತದೆ ಅಂತ ಹೇಳುವೆ. ಅವನು ತುಂಬ ಒಳ್ಳೆಯವನು. ಹುಡುಗಿಯರ ವಿಷಯದಲ್ಲಂತೂ ಈ ವಿಷಯವನ್ನು ನಮ್ಮ ಸಂಬಂಧಿಕರೆಲ್ಲ ಹೇಳುತ್ತಾರೆ. ನನಗೂ ಕೂಡ ಅದರ ಅರಿವು ಇತ್ತೀಚೆಗೆ ಆಗುತ್ತಿದೆ. ನಾನು ಅವನನ್ನು ತಬ್ಬಿಕೊಂಡರೂ
ಅವನು ನನ್ನನ್ನು ಮುಟ್ಟುವುದಾಗಲಿ ಕೆಟ್ಟ ರೀತಿ ನನ್ನ ಜೊತೆ ಮಾಡುವುದಿಲ್ಲ. ಏಕೆಂದರೆ ನಮ್ಮ ಕಾಲೇಜಿನಲ್ಲಿ ಹುಡುಗಿಯರು ತಮ್ಮನ್ನು ಮುಟ್ಟಲಿ ಅಂತ ಹುಡುಗರು ಕಾಯುತ್ತಿರುತ್ತಾರೆ. ತುಂಬ ಕೆಟ್ಟದಾಗಿ ಹುಡುಗಿಯರ ಜೊತೆ ವರ್ತಿಸುತ್ತಾರೆ. ಅವರನ್ನೆಲ್ಲ ನೋಡಿ ಅಸಹ್ಯವಾಗಿತ್ತು. ದಿನದಿಂದ ದಿನಕ್ಕೆ ಈ ಅತ್ತೆ ಮಗ ತುಂಬ ಇಷ್ಟವಾಗುತ್ತಿದ್ದಾನೆ. ಇವನ ಒಳ್ಳೆಯ ಗುಣ, ಸೌಮ್ಯ ಸ್ವಭಾವ ಇವನ ಕಡೆ ನನ್ನನ್ನು ಅಟ್ರಾಕ್ಟ್ ಮಾಡುತ್ತಿದೆ. ಒಮ್ಮೊಮ್ಮೆ ನಾನು ಆಟೋದಲ್ಲಿ ಹೊರಟು ಹೋಗುತ್ತಿದ್ದೆ. ಸಂಜೆ ಬಂದು ಅತ್ತೆ ಕೇಳುತ್ತಿದ್ದಳು, ಒಬ್ಬಳೇ ಹೋಗಬೇಡ, ಆ ರೋಡು ಚೆನ್ನಾಗಿಲ್ಲ, ರವಿ ಕರೆದುಕೊಂಡು ಹೋಗುತ್ತಾನೆ ಅಲ್ಲವೇ, ಅವನ ಜೊತೆ ಹೋಗು ಅಂತ ಹೇಳುತ್ತಿದ್ದರು. ನಾನು ಇಂದು ರವಿಗೆ ಪ್ರಪೋಸ್ ಮಾಡಿದೆ. ಹೋಟೆಲ್ನಲ್ಲಿ ನನ್ನ ಗೆಳತಿ ಬರುತ್ತಾಳೆ, ಹೋಗಬೇಕು ಅಂತ ಸುಳ್ಳು ಹೇಳಿ ಹೋಟೆಲ್ನ ಕಡೆ ಕರೆದುಕೊಂಡು ಹೋದೆ. ಮಾತುಗಳ ಮಧ್ಯೆ ಅವನಿಗೆ ನಾನು ಅವನನ್ನು ಪ್ರೀತಿಸುತ್ತಾ ಇರುವುದು ಹೇಳಿದೆ. ಸ್ವಲ್ಪ ಹೊತ್ತಿಗೆ ಅವನು ಶಾಕ್ ಆದ, ಬೆವೆತು ಹೋದ. ಅವನಿಗೆ ಅಪ್ಪ ಎಂದರೆ ಭಯ. ನಾನು ಅವನನ್ನು ಪ್ರೀತಿಸಿದರೆ ಅಥವಾ ಅವನು ನನ್ನನ್ನು ಪ್ರೀತಿಸಿದರು ಅಪ್ಪ ಅವನನ್ನು ಸುಮ್ಮನೆ ಬಿಡುವುದಿಲ್ಲ. ಅವರು ಇರುವುದು ನಾವು ಕೊಟ್ಟಿರುವ ಮನೆಯಲ್ಲಿ. ನಮಗಿಂತ ಅವರು ಸ್ವಲ್ಪ ದುಡ್ಡು ಕಾಸಿನಲ್ಲಿ ಕಡಿಮೆ. ಅಪ್ಪ ಯಾವುದೇ ಕಾರಣಕ್ಕೂ ಈ ಸಂಬಂಧ ಒಪ್ಪುವುದಿಲ್ಲ ಅನ್ನುವುದು ಅವನಿಗೆ ಗೊತ್ತು. ಅವನು ನೀನು ತಮಾಷೆ ಮಾಡುತ್ತಿಲ್ಲ ಅಲ್ಲವೇ ಅಂತ ಹೇಳಿದ. ಇಲ್ಲ, ನಿಜವಾಗಲೂ ನಿನ್ನನ್ನು ಪ್ರೀತಿಸುತ್ತಿದ್ದೇನೆ. ನೀನು ಇಲ್ಲವಾದರೆ ನಾನು ಬದುಕುವುದಿಲ್ಲ ಅಂತ ಕಣ್ಣೀರು ಹಾಕಿದೆ. ಅವನು ನನ್ನ ಕಣ್ಣೀರಿಗೆ ಕರಗಿದ. ಇಬ್ಬರು ಇದೇ ರೀತಿ ಓಡಾಡಿಕೊಂಡು ಇರುತ್ತಿದ್ದೆವು. ಈಗ ಇನ್ನೂ ಚೆನ್ನಾಗಿತ್ತು. ಅವನು ಒಪ್ಪಿಕೊಂಡಿದ್ದಾನೆ. ಎರಡು ಕಡೆಯಿಂದ ಪ್ರೀತಿ ಇರುವುದರಿಂದ ತುಂಬ ಮಧುರವಾಗಿತ್ತು. ಈ ಸಂದರ್ಭದಲ್ಲಿ ನನ್ನ PUCಯಲ್ಲಿ ಒಂದು ಸಬ್ಜೆಕ್ಟ್ ಹೋಯಿತು. ಅಪ್ಪ ಮನೆಯಲ್ಲಿ ಬೇಸರ ಮಾಡಿಕೊಂಡರು. ಅಮ್ಮ ಮದುವೆ ಮಾಡಿ ಕಳಿಸಿಬಿಡೋಣ, ಹೇಗಿದ್ದರೂ ಓದುವುದಿಲ್ಲ, ಓದದೇ ಇರುವ ಹೆಣ್ಣು ಮಕ್ಕಳು ಅತ್ತೆ ಮನೆಯಲ್ಲಿ ಹೋಗಿ ಚೆನ್ನಾಗಿ ದುಡಿಯಲಿ ಅಂತ ಕೋಪಗೊಂಡಳು. ಆಗ ನಾನು ನಿರ್ಧರಿಸಿದೆ, ಚೆನ್ನಾಗಿ ಓದಬೇಕು ಅಂತ. ಫೇಲ್ ಆಗಿದ್ದ ಸಬ್ಜೆಕ್ಟನ್ನು ಪಾಸ್ ಮಾಡಿಕೊಂಡೆ. ಓದುವ ಸಂದರ್ಭದಲ್ಲಿ ಪ್ರೀತಿ ಪ್ರೇಮ ಮಾಡಬಾರದು, ಮಾಡಿದರೆ ಮುಂದೆ ಮರ್ಯಾದೆ ಸಿಗುವುದಿಲ್ಲ ಅಂತ ತಿಳಿದು ರವಿಗೆ ಸ್ವಲ್ಪ ದಿನ ನಾವಿಬ್ಬರು ಡಿಸ್ಟೆನ್ಸ್ ಮೇಂಟೈನ್ ಮಾಡೋಣ, ವಾರಕ್ಕೊಂದು ಬಾರಿ ಪಾರ್ಕಲ್ಲಿ ಮೀಟ್ ಮಾಡೋಣ, ಪ್ರತಿದಿನ ನಿನ್ನ ಜೊತೆ ಓಡಾಡಿದರೆ ನನಗೆ ನಿನ್ನನ್ನು ಬಿಟ್ಟು ಏನೂ ನೆನಪಿರುವುದಿಲ್ಲ. ಓದಿನ ಬಗ್ಗೆ ನನ್ನ ಗಮನ ಸಂಪೂರ್ಣವಾಗಿ ಹೊರಟು ಹೋಗಿದೆ. ಅಕ್ಕ ಚೆನ್ನಾಗಿ ಓದಿ ಕೆಲಸಕ್ಕೆ ಸೇರಿದ್ದಾಳೆ, ಮಲ್ಟಿ ನ್ಯಾಷನಲ್ ಕಂಪನಿಯಲ್ಲಿ. ಈಗ ಎಲ್ಲರೂ ಅವಳನ್ನೇ ಹೊಗಳುತ್ತಾರೆ. ನಾನು ಕೂಡ ಅವಳ ರೀತಿ ಆಗಬೇಕು ಅಂತ ಹೇಳಿದೆ. ಅದಕ್ಕೆ ಅವನು ಖುಷಿಯಾಗಿ ಒಪ್ಪಿದ. ರವಿ ತುಂಬ ಒಳ್ಳೆಯವನು, ಮೆಚೂರ್ ಹುಡುಗ. ಯಾವುದಾದರೂ ಒಂದು ವಿಷಯವನ್ನು ಸರಿಯಾದ ಕಾರಣ ಕೊಟ್ಟು ಹೇಳಿದರೆ ಅವನು ಒಪ್ಪಿಕೊಳ್ಳುತ್ತಾನೆ, ವಾದ ಮಾಡುವುದಿಲ್ಲ. ಒಮ್ಮೊಮ್ಮೆ ನಾನು ಹೇಳುವ ಮಾತುಗಳಲ್ಲಿ ತಪ್ಪು ಇದ್ದರೂ ಕೂಡ ಅವನು ವಾದ ಮಾಡುವುದಿಲ್ಲ. ಏಕೆಂದರೆ ನನಗೆ ಬೇಸರವಾಗುತ್ತಿದೆ ಅಂತ. ನೀನು ಏನು ಹೇಳಿದರೆ ಅದೇ ಸರಿ ಇರುತ್ತದೆ, ನೀನು ಏನು ಮಾಡಿದರೂ ಅದೇ ಚೆನ್ನಾಗಿರುತ್ತದೆ, ಒಟ್ಟಿನಲ್ಲಿ ನೀನೇ ಚಂದ ಅಂತ ಹೇಳುತ್ತಿದ್ದ. ಅದು ಪ್ರೀತಿಯ ಪರಿಭಾಷೆ ಅಲ್ಲವೇ? ಹಾಗೆ ಇದ್ದರೆ ಮಾತ್ರ ಸಂಬಂಧ ಚೆನ್ನಾಗಿರುವುದು. ಈಗ ಓದಿನ ಕಡೆ ಗಮನ ಜಾಸ್ತಿ ಹೋಗುತ್ತಿದೆ. ರಾತ್ರಿ 12 ಗಂಟೆವರೆಗೆ ಓದುತ್ತೇನೆ. ಬೆಳಿಗ್ಗೆ 4 ಗಂಟೆಗೆ ಎದ್ದು ಓದುವೆ. ಮೊದಲು ನಾನು ರವಿ ವಾರಕ್ಕೊಂದು ಸಲ, ಒಮ್ಮೊಮ್ಮೆ 2 ಬಾರಿ ಮೀಟ್ ಮಾಡುತ್ತಿದ್ದೆವು. ಪ್ರತಿದಿನ ಮಾತನಾಡುತ್ತಿದ್ದೆವು ಫೋನಿನಲ್ಲಿ. ಆದರೆ ಈಗ ಅದೆಲ್ಲ ನಿಂತು ಹೋಗಿದೆ. 15 ದಿನಕ್ಕೆ ಒಂದು ಸಲ, ಇಲ್ಲವಾದರೆ ತಿಂಗಳಿಗೆ ಒಂದು ಸಲ ನಾವಿಬ್ಬರು ಸಿಗುವುದು. ಕ್ರಮೇಣ ಅದು 2 ತಿಂಗಳಾಯಿತು. ಈಗ 6 ತಿಂಗಳಿಗೆ ಒಮ್ಮೆ ಆಗಿಬಿಟ್ಟಿದೆ. ಇವುಗಳ ಪರಿಣಾಮವಾಗಿ ನಾನು ಚೆನ್ನಾಗಿ ಓದಿ ಒಂದು ಒಳ್ಳೆಯ ಕೆಲಸಕ್ಕೆ ಸೇರಿದೆ. ತಿಂಗಳಿಗೆ 60,000 ಸಂಬಳ. ಈಗ ಪ್ರತಿಯೊಬ್ಬರೂ ಕೂಡ ನನ್ನನ್ನು ಹೊಗಳುತ್ತಾರೆ. ನಾನು ಅಂದುಕೊಂಡಿದ್ದನ್ನು ಸಾಧಿಸಿದೆ. ನನಗೆ ಒಂದು ಸಮಾಧಾನ ಸಿಕ್ಕಿದೆ. ಮನೆ ಕೆಲಸ ಮಾಡುವುದು ತಪ್ಪಿತು ಅಂತ. ಒಮ್ಮೊಮ್ಮೆ ನನ್ನನ್ನು ರವಿ ಮೀಟ್ ಮಾಡಲು ಬಂದರೂ ನಾನು ಅವನನ್ನು ಅವಾಯ್ಡ್ ಮಾಡುತ್ತೇನೆ. ಅವನ ಕೆಲಸ ನನಗಿಂತ ಕಡಿಮೆ, ಸಂಬಳ ಕೂಡ ನನ್ನಷ್ಟು ಬರುವುದಿಲ್ಲ. ಆದ್ದರಿಂದ ಏನೋ ಅವನನ್ನು ನನ್ನ ಫ್ರೆಂಡ್ಸ್ ಎದುರುಗಡೆ ನನ್ನ ಬಾಯ್ ಫ್ರೆಂಡ್ ಅಂತ ತೋರಲು ನನಗೆ ಇಷ್ಟವಾಗುವುದಿಲ್ಲ. ಏಕೆಂದರೆ ಅವರ ಬಾಯ್ ಫ್ರೆಂಡ್ಗಳು ಅವರಿಗಿಂತ ಡಬ್ಬಲ್ ದುಡಿಯುತ್ತಾರೆ. ಅವರಿಗೆ ಕಾಸ್ಟ್ಲಿ ಫೋನ್ಗಳು ತೆಗೆದುಕೊಡುತ್ತಾರೆ, ವೀಕೆಂಡ್ಸಲ್ಲಿ ಟ್ರಿಪ್ಗಳಿಗೆ ಕರೆದುಕೊಂಡು ಹೋಗುತ್ತಾರೆ. ಅವರು ಮನಸ್ಸಿನಲ್ಲಿ ಅಂದುಕೊಂಡಿದ್ದನ್ನು ಇವರುಗಳು ಮಾಡಿ ತೋರಿಸುತ್ತಾರೆ. ಆದರೆ ರವಿ ಅಮಾಯಕ.
ಅವನು ಒಳ್ಳೆಯವನು, ಆದರೆ ನಾನು ಅವನನ್ನು ಮದುವೆಯಾಗಲು ಸಾಧ್ಯವಿಲ್ಲ. ಈ ವಿಷಯ ಹೇಗೆ ಹೇಳುವುದು ತಿಳಿಯುತ್ತಿಲ್ಲ. ಆದ್ದರಿಂದ ಅವನ ಜೊತೆ ರಫ್ ಆಗಿ ಮಾತನಾಡುತ್ತೇನೆ. ಇತ್ತೀಚೆಗೆ ಅತ್ತೆ ಕೂಡ ಬರುತ್ತಾರೆ. ನನ್ನ ಜೊತೆ ತುಂಬ ಕ್ಲೋಸ್ ಆಗಿ ಮಾತನಾಡಲು ಪ್ರಯತ್ನಿಸುತ್ತಾರೆ. ಆದರೆ ನಾನು ಅವರನ್ನು ಅವಾಯ್ಡ್ ಮಾಡುತ್ತೇನೆ. ಒಮ್ಮೊಮ್ಮೆ ಅನಿಸುತ್ತದೆ, ರವಿ ಏನಾದರೂ ಇವರ ಬಳಿ ಹೇಳಿರಬಹುದು ಎಲ್ಲ ವಿಷಯವನ್ನು. ಅದಕ್ಕೆ ಇಷ್ಟು ದಿನ ಇಲ್ಲದೇ ಇರುವವರು ಈಗ ವಿಚಿತ್ರವಾಗಿ ಹಾಡುತ್ತಾರೆ. ನಾನು ನೆಮ್ಮದಿಯಾಗಿ ಇರುತ್ತೇನೆ, ಯಾವಾಗಲೂ ಚೆನ್ನಾಗಿ ಕಾಣುತ್ತೀಯಾ ಅಂತ ಹೇಳಿ ಇವರ ಮಗ ನನ್ನನ್ನು ಬುಟ್ಟಿಗೆ ಹಾಕಿಕೊಳ್ಳಲು ಪ್ರತಿದಿನ ಅವನು ನನ್ನನ್ನು ಕಾಲೇಜಿಗೆ ಕರೆದುಕೊಂಡು ಹೋಗುವ ನೆಪ ಹೇಳಿ ಕಳುಹಿಸಿರಬೇಕು ಅಂತ ಅವಳ ಮೇಲೆ ಬೇಸರ ಜಾಸ್ತಿ ಆಯಿತು. ಕೋಪ ಬಂತು. ಅಮ್ಮ ಬೈತಾಳೆ. ಇತ್ತೀಚೆಗೆ ರವಿ ಮತ್ತು ಅವರ ಅಮ್ಮನನ್ನು ಕಂಡರೆ ನಿನಗೆ ಏಕೆ ಆಗುವುದಿಲ್ಲ? ಮೊದಲು ರವಿ ಬಂದರೆ ಓಡಿ ಹೋಗುತ್ತಿದ್ದೆ ಅಂತ ಅಂದರು. ರವಿ ತುಂಬ ಒಳ್ಳೆಯ ಹುಡುಗ. ನಿನ್ನ ಅಪ್ಪನಿಗೆ ಇನ್ನೊಬ್ಬ ಮಗ ಸಿಕ್ಕಿದ ಹಾಗೆ ಆಗುತ್ತದೆ. ನೀನು ಅವನನ್ನೇ ಮದುವೆ ಆಗಿಬಿಡು. ನಿಮ್ಮಿಬ್ಬರಿಗೆ ಜೋಡಿ ಚೆನ್ನಾಗಿದೆ. ಆಗ ಕೈಯಲ್ಲಿ ಊಟ ಮಾಡುತ್ತಿದ್ದೆ. ಅಮ್ಮನ ಮುಖವನ್ನು ಗುರಾಯಿಸಿ ನೋಡಿ ಆ ತಟ್ಟೆಯನ್ನು ಕೆಳಗೆ ಎಸೆದು ಹೋದೆ. ಅಮ್ಮ ಆಗ ಹೇಳಿದಳು, ಕೆಲಸಕ್ಕೆ ಹೋಗುತ್ತೇನೆ, 4 ಕಾಸು ದುಡಿಯುತ್ತೇನೆ ಅಂತ. ಜಂಬ ನಿನಗೆ. ಇಷ್ಟು ಜಂಬ ಹೆಣ್ಣು ಮಕ್ಕಳಿಗೆ ಇರಬಾರದು. ಹೌದು ಇಲ್ಲ ಅಂತ ಮಾತಿನಲ್ಲಿ ಹೇಳಬಹುದು. ತಟ್ಟೆಯನ್ನು ಎಸೆಯುವ ಅವಶ್ಯಕತೆ ಏನಿತ್ತು ಅಂತ ಚೆನ್ನಾಗಿ ರಾತ್ರಿಯೆಲ್ಲ ಬೈದಳು. ಬೆಳಿಗ್ಗೆ ಎದ್ದು ಚೆನ್ನಾಗಿ ರೆಡಿಯಾಗಿ ಆಫೀಸ್ಗೆ ಹೋದೆ. ಯಾರ ಜೊತೆಯೂ ಮಾತನಾಡಲಿಲ್ಲ. ಟಿಫನ್ ಕೂಡ ತಿಂದಿಲ್ಲ. ಮನೆಯ ಎಲ್ಲರ ಮೇಲೆ ನನಗೆ ಕೋಪ ಇತ್ತು. ಅಮ್ಮ ಅಷ್ಟು ಬೈದರು. ಎಲ್ಲರೂ ಅಮ್ಮನಿಗೆ ಸಪೋರ್ಟ್ ಮಾಡುತ್ತಾರೆ. ಆಫೀಸ್ನಲ್ಲಿ ನನಗೆ ಒಂದು ಸರ್ಪ್ರೈಸ್ ಕಾದಿತ್ತು. ಅದೇನೆಂದರೆ, ನನ್ನ ಆಫೀಸ್ನಲ್ಲಿ ಯಾರೂ ಬಂದಿಲ್ಲ, ನಾನೊಬ್ಬಳೆ. ನನ್ನ ಬಾಸ್ ಎಲ್ಲರಿಗೂ ರಜೆಯನ್ನು ಕೊಟ್ಟಿದ್ದಾರೆ, ನನಗೆ ಮಾತ್ರ ಕೆಲಸ. ನನಗೆ ಆಶ್ಚರ್ಯವಾಯಿತು. ನಾನು ಕೂಡ ಮನೆಯಲ್ಲಿ ಇರುತ್ತಿದ್ದೆ ಅಥವಾ ಫ್ರೆಂಡ್ ಜೊತೆ ಯಾವುದಾದರೂ ಮೂವಿಗೆ ಹೋಗುತ್ತಿದ್ದೆ. ರಜೆ ಅಂತ ತಿಳಿದಿದ್ದರೆ ಅಂತ ಯೋಚಿಸುತ್ತಿದ್ದೆ. ಆಗ ಸೆಕ್ರೆಟರಿ ಬಂದು, ಸರ್ ನಿಮ್ಮನ್ನು ಕರೆಯುತ್ತಿದ್ದಾರೆ ಅಂತ ಹೇಳಿದರು. ಚೇಂಬರ್ಗೆ ಹೋದಾಗ ಸರ್ ಯಾವಾಗಲೂ ಹಾಕಿಕೊಂಡು ಬರುವ ಬಟ್ಟೆಯನ್ನು ಹಾಕಿರಲಿಲ್ಲ. ಶೂ, ಕೋಟು, ಬ್ಲೇಸರ್ ಇವುಗಳನ್ನು ಹಾಕಿರಲಿಲ್ಲ. ಬದಲಿಗೆ ಟೀ ಶರ್ಟ್, ಜೀನ್ಸ್ ಇವುಗಳನ್ನು ಹಾಕಿದ್ದರು. ನಿಜವಾಗಲೂ ತುಂಬ ಹ್ಯಾಂಡ್ಸಮ್ ಆಗಿ ಕಾಣುತ್ತಿದ್ದರು. ನನ್ನ ದೃಷ್ಟಿ ಅವರಿಗೆ ಆಗಿರಬಹುದು. ಆ ಚೇಂಬರ್ನಲ್ಲಿ ನಾವಿಬ್ಬರೇ ಇದ್ದಿದ್ದು. ಸರ್ ನನ್ನನ್ನು ಮಂಡಿ ಊರಿ ಕೆಳಗೆ ಕೂತು ಪ್ರಪೋಸ್ ಮಾಡಿದರು ಮದುವೆಗಾಗಿ. ನನಗೆ ಶಾಕ್ ಆಯಿತು. ಅವರು ಎಲ್ಲಿ, ನಾನೆಲ್ಲಿ? ಕಂಪನಿಯ ಓನರ್ ಅವರು. ಅವರ ಅಜ್ಜಿ, ತಾತ, ಅಪ್ಪ, ಅಮ್ಮ ಎಲ್ಲರೂ ಶ್ರೀಮಂತರೇ. ಆ ರೀತಿಯ ಮನೆಗೆ ನಾನು ಹೋಗುವುದು ಅಂದರೆ ನನ್ನ ಅದೃಷ್ಟ. ಮೊದಲು ನನಗೆ ನೆನಪಾಗಿದ್ದು, ಆ ಮನೆಯಲ್ಲಿ ಕೆಲಸದವರು ಇರುತ್ತಾರೆ, ನಾನು ಕೆಲಸ ಮಾಡುವ ಅವಶ್ಯಕತೆ ಇಲ್ಲ. ಒಳ್ಳೆಯ ಕಾರಿನಲ್ಲಿ ಹೋಗಬಹುದು, ಬರಬಹುದು, ಡ್ರೈವರ್ ಇರುತ್ತಾನೆ. ಸಡನ್ ಆಗಿ ನಾನು ಒಪ್ಪಿಕೊಂಡೆ. ನನ್ನ ಮೂಲ ಅವಶ್ಯಕತೆಗಳು ಪೂರೈಕೆ ಆಗಬೇಕಾದಾಗ ನಾನು ಹೇಗೆ ಬೇಡ ಅನ್ನೋದು? ಅಪ್ಪ ಅಮ್ಮ ಕೂಡ ಇಷ್ಟು ಒಳ್ಳೆಯ ಸಂಬಂಧವನ್ನು ಹುಡುಕಲು ಸಾಧ್ಯವೇ ಇಲ್ಲ. ಅವರು ನನ್ನನ್ನು ಪ್ರೀತಿಯಿಂದ ತಬ್ಬಿಕೊಂಡರು. ನಾನು ಪ್ರೀತಿಯ ಮುತ್ತನ್ನು ಕೊಟ್ಟೆ ಅವರ ಹಣೆಯ ಮೇಲೆ. ಸಡನ್ ಆಗಿ ರವಿ ನೆನಪಾದ. ಆದರೆ ಅವನನ್ನು ನನ್ನ ಮನಸ್ಸಿನಿಂದ ತೆಗೆದುಹಾಕಬೇಕು. ನಾನು ಮನಸ್ಸು ಚೇಂಜ್ ಮಾಡುವುದರ ಒಳಗೆ ನನ್ನ ಮದುವೆ ಆಗಬೇಕು ಅಂತ ಸರಿಗೆ ಹೇಳಿದೆ. ನನ್ನ ಅಪ್ಪ ಅಮ್ಮನ ಬಳಿ ಬಂದು ಕೇಳಿ, ಅವರು ಒಪ್ಪಿದರೆ ನಾನು ಮದುವೆ ಆಗುತ್ತೇನೆ. ನನಗೂ ಕೂಡ ನೀವೆಂದರೆ ಇಷ್ಟ. ನಿಮ್ಮನ್ನು ಯಾರು ತಾನೇ ಇಷ್ಟಪಡಲು ಸಾಧ್ಯವಿಲ್ಲ? ಹೆಣ್ಣು ಮಕ್ಕಳ ಕನಸು ನಿಮ್ಮಂಥ ಹುಡುಗನನ್ನು ಮದುವೆ ಆಗಬೇಕು ಅನ್ನುವುದು ಅಂತ ಹೇಳಿದೆ. ಇಬ್ಬರು ಒಂದು ಒಳ್ಳೆಯ ಹೋಟೆಲ್ಗೆ ಊಟಕ್ಕೆ ಹೋಗಿದ್ದು, ಒಬ್ಬರಿಗೆ ಒಬ್ಬರು ತಿನ್ನಿಸುತ್ತಿದ್ದೆವು. ಆದರೆ ಅದರಲ್ಲಿ ಯಾವುದೇ ರೀತಿಯ ಥ್ರಿಲ್ ಇರಲಿಲ್ಲ. ಕೇವಲ ತೋರಿಕೆಗೆ ಮಾಡುತ್ತಿದ್ದೇನೆ ಅಂತ ಅನಿಸುತ್ತಿತ್ತು. ಅವರು ನನ್ನ ಜೊತೆ ಮನೆಗೆ ಬಂದರು. ನಮ್ಮ ಬೀದಿಯಲ್ಲಿ ಎಲ್ಲರಿಗೂ ಆಶ್ಚರ್ಯ. ಇಷ್ಟು ಕಾಸ್ಟ್ಲಿ ಆಗಿರುವ ಕಾರು ಮನೆ ಎದುರುಗಡೆ ಬಂದಿದೆ ಅಂತ. ಎಲ್ಲರೂ ಕೂಡ ನಮ್ಮ ಮನೆಯ ಕಡೆ ನೋಡುತ್ತಿದ್ದರು. ಚಿಕ್ಕ ಮಕ್ಕಳಂತೂ ಕಾರು ಬಂದ ಕಡೆ ಬಂದೇ ಬಿಟ್ಟರು. ತುಂಬ ಆಸೆಯ ಕಣ್ಣುಗಳಿಂದ ನೋಡುತ್ತಿದ್ದರು. ಸರ್ ಅನ್ನು ಕರೆದುಕೊಂಡು ಮನೆಯ ಒಳಗೆ ಹೋದೆ. ಮನೆಯಲ್ಲಿ ಎಲ್ಲರೂ ಸೈಲೆಂಟ್ ಆದರು. ಪ್ರಶ್ನಾರ್ಥಕವಾಗಿ ನನ್ನ ಕಡೆ ನೋಡುತ್ತಿದ್ದರು. ಆಗ ಸರ್ ಎಲ್ಲ ವಿಷಯವನ್ನು ವಿವರಿಸಿ ಹೇಳಿದಾಗ ಮನೆಯಲ್ಲಿ ಇನ್ನೂ ಕೂಡ ಎಲ್ಲರಿಗೂ ಆಶ್ಚರ್ಯ. ಏಕೆಂದರೆ ಈ ಊರಿನಲ್ಲಿ ಇರುವ ಮೊದಲ ಶ್ರೀಮಂತ
ನನ್ನ ಬಾಸ್ ಮತ್ತು ಅವರ ಮನೆಯವರು. ಅವರು ನಮ್ಮ ಮನೆಯವರೆಗೂ ಬಂದಿದ್ದಾರೆ, ಅದು ಹೆಣ್ಣು ಕೇಳಲು ಅಂತ ಅಪ್ಪ ಅಮ್ಮ ಖುಷಿಯಲ್ಲಿ ಮೌನವಾದರು. ನನ್ನ ಬಾಸ್ ಅರ್ಚಕರನ್ನು ಇಲ್ಲಿಗೆ ಕರೆದು ನಮ್ಮಿಬ್ಬರ ಡೇಟ್ ಆಫ್ ಬರ್ತ್ ಅನ್ನು ಕೊಟ್ಟರು. ಮದುವೆಯ ದಿನಾಂಕವನ್ನು ಗೊತ್ತು ಮಾಡಲು. ಇನ್ನು 1 ವಾರದಲ್ಲಿ ಮದುವೆ ಆದರೆ ತುಂಬಾ ಚೆನ್ನಾಗಿರುತ್ತದೆ, ಇಲ್ಲವಾದರೆ 6 ತಿಂಗಳು ಮದುವೆಯ ಸಮಯ ಈ 2 ಜಾತಕಗಳಿಗೆ ಕೂಡಿ ಬರುವುದಿಲ್ಲ, ಯೋಚಿಸಿ ಅಂತ ಹೇಳಿದರು. ಆಗ ನಾನು 1 ವಾರದಲ್ಲೇ ಮಾಡಿಕೊಳ್ಳೋಣ, ನನಗೆ ನಿಮ್ಮನ್ನು ಬಿಟ್ಟಿರಲು ಸಾಧ್ಯವಿಲ್ಲ ಅಂದೆ. ಅವರು ನನ್ನನ್ನು ನೋಡಿ ನಕ್ಕಿದರು ಖುಷಿಯಿಂದ. 1 ವಾರದಲ್ಲಿ ಹೇಗೆ ಅಂತ ಅಮ್ಮ ನನ್ನ ಕಡೆ ನೋಡಿದಾಗ ನನ್ನ ಬಾಸ್ ಹೇಳುತ್ತಾರೆ, ನಾನು ಎಲ್ಲವನ್ನು ಮೇಂಟೈನ್ ಮಾಡುತ್ತೇನೆ ಆಂಟಿ. ಎಲ್ಲ ಡಿಪಾರ್ಟ್ಮೆಂಟ್ ಅವರು ನನ್ನ ಗೆಳತಿಯರು. ನಮ್ಮಿಬ್ಬರ ಮದುವೆ ತುಂಬ ಅದ್ಧೂರಿಯಾಗಿ ಆಗುತ್ತದೆ. ಮದುವೆಗೆ ಅಂತ ನೀವು ಯಾರನ್ನು ಬೇಕು ಎಲ್ಲರನ್ನು ಇಂದಿನಿಂದಲೇ ಕರೆಯಲು ಶುರು ಮಾಡಿರಿ. ಮದುವೆಯನ್ನು ನನ್ನ ಖರ್ಚಿನಲ್ಲೇ ಮಾಡುತ್ತೇನೆ. ನಿಮಗೆ ಮತ್ತು ನನ್ನ ಹುಡುಗಿಗೆ ಬೇಕಾಗುವ ಬಟ್ಟೆ, ಒಡವೆ, ಯಾವುದೇ ಸಾಮಗ್ರಿಗಳನ್ನು ನಾನೇ ಕಳಿಸುತ್ತೇನೆ. ಅಮ್ಮನನ್ನು ಕೇಳಿ, ಯಾವುದೇ ಸಂಕೋಚ ಬೇಡ. ಏನಾದರೂ ಬೇಕಾದರೆ ನನಗೆ ವಾಟ್ಸಪ್ ಮಾಡು ಅಂತ ಹೇಳಿ ಮನೆಗೆ ಹೋದರು. ಹುಡುಗ ಇಷ್ಟೊಂದು ಒಳ್ಳೆಯವನ, ತುಂಬ ಶ್ರೀಮಂತನಾದರೂ ಸ್ವಲ್ಪ ಕೂಡ ಜಂಬ ಇಲ್ಲ. ಮನೆಯಲ್ಲಿ ಎಲ್ಲರೂ ಬಂದು ನನ್ನನ್ನು ಗಟ್ಟಿಯಾಗಿ ತಬ್ಬಿಕೊಂಡರು. ನೀನು 7 ಜನ್ಮದಲ್ಲಿ ಅದೃಷ್ಟ ಮಾಡಿದ್ದೆ ಈ ರೀತಿಯ ಸಂಬಂಧ ಬರಲು ಅಂತ ಅಮ್ಮ ಹೇಳಿದಳು. ಈ ವಿಷಯ ಅತ್ತೆಗೆ ತಿಳಿದು ನಮ್ಮ ಮನೆಯ ಕಡೆ ಬರುವುದನ್ನೇ ಬಿಟ್ಟುಬಿಟ್ಟಳು. ರವಿ ಮನೆಯಲ್ಲಿ ಇರಲಿಲ್ಲ ಅಂತ ಅಮ್ಮ ಹೇಳಿದಳು. ತಮ್ಮ ತುಂಬ ಖುಷಿಯಿಂದ ಓಡಾಡುತ್ತಾನೆ. ಕಾಲೇಜಿನಲ್ಲಿ ಪ್ರತಿಯೊಬ್ಬರು ನನ್ನ ಗಂಡ ಆಗುವವನ ಬಗ್ಗೆ ಕೇಳುತ್ತಾರಂತೆ. ಅವರು ಹೇಗೆ? ಈ ವಿಷಯವನ್ನು ತಿಳಿದು ನನಗೆ ರೋಮಾಂಚನವಾಗುತ್ತಿತ್ತು. ಆದರೆ ಈ ಖುಷಿಯನ್ನು ಹಂಚಿಕೊಳ್ಳಲು ಅಕ್ಕ ಇಲ್ಲಿ ಇರಲಿಲ್ಲ, ಹೈದರಾಬಾದ್ಗೆ ಹೋಗಿದ್ದಳು. ಅಮ್ಮ ಫೋನ್ ಮಾಡಿ ಹೇಳಿದಾಗ ಅವಳು ಖುಷಿಪಟ್ಟಳು. ಅವಳ ಮದುವೆಯ ಸಮಯಕ್ಕೆ ಸರಿಯಾಗಿ ಬರುತ್ತೇನೆ ಅಂತ ಹೇಳಿದಳು. ನಾನು ಖುಷಿಯಿಂದ ಕುಣಿಯುತ್ತಿದ್ದೆ, ಇಷ್ಟು ಒಳ್ಳೆಯ ಸಂಬಂಧ ಸಿಕ್ಕಿದೆ ಅಂತ. ಮದುವೆಗಾಗಿ ನಾನು ಯಾವುದೇ ಎಫರ್ಟ್ ಹಾಕಿಲ್ಲ. ಎಲ್ಲ ನಮ್ಮ ಬಾಸ್ ಕಿರಣ್ ಅವರೇ ವೆಡ್ಡಿಂಗ್ ಪ್ಲ್ಯಾನರ್ಗೆ ಮದುವೆಯನ್ನು ವಹಿಸಿದ್ದರು. ಆದ್ದರಿಂದ ನಮಗೆ ಮದುವೆಯ ಯಾವುದೇ ಕೆಲಸವಿರಲಿಲ್ಲ ನಿಭಾಯಿಸಲು. ಅಪ್ಪ ಅಂತೂ ಎಲ್ಲರ ಜೊತೆ ನನ್ನ ಅಳಿಯ ಅನ್ನುತ್ತಿದ್ದರು. ಮದುವೆ ತುಂಬ ಗ್ರ್ಯಾಂಡ್ ಆಗಿ ಆಯಿತು. ನಾನಂತೂ ತುಂಬ ಚೆನ್ನಾಗಿ ರೆಡಿಯಾಗಿದೆ. ಮೇಕಪ್ ಮಾಡುವವರು ಫಿಲ್ಮ್ ಹೀರೋಯಿನ್ಗೆ ಮೇಕಪ್ ಮಾಡುವ ಬ್ಯೂಟಿಷಿಯನ್ಗಳನ್ನು ಬಂದಿದ್ದರು ನನ್ನನ್ನು ಮದುವೆಗೆ ರೆಡಿ ಮಾಡಲು. ನಾನು ತುಂಬ ಖುಷಿಪಟ್ಟೆ. ಸ್ವರ್ಗ ಇಲ್ಲೇ ಇದೆ ಅಂತ ಅನ್ನಿಸಲು ಶುರುವಾಯಿತು. ಕಿರಣ್ ಸರ್ ನನ್ನ ಕುತ್ತಿಗೆಗೆ ತಾಳಿ ಕಟ್ಟಿದರು. ಈಗ ನಾನು ಅವರ ಹೆಂಡತಿಯಾದೆ. ಎಲ್ಲರೂ ಅಳುತ್ತಾ ಅಮ್ಮನ ಮನೆಯಿಂದ ಗಂಡನ ಮನೆಗೆ ಹೋದರೆ ನಾನು ಖುಷಿಯಿಂದ ಹೋದೆ. ಒಂದು ಅದ್ಭುತವಾದ ಸ್ವಾಗತ ನನಗೆ ಅವರ ಮನೆಯಲ್ಲಿ ಸಿಕ್ಕಿತು. ಇವರು ಒಬ್ಬರೇ ಮಗ ಆಗಿದ್ದರಿಂದ ನನ್ನ ಮೇಲೆ ಎಲ್ಲರ ಪ್ರೀತಿ ದುಪ್ಪಟ್ಟಾಗಿತ್ತು. ಮೊದಲ ರಾತ್ರಿಗೆ ತುಂಬ ಸುಂದರವಾಗಿ ನಾನು ರೆಡಿಯಾಗುತ್ತಿದ್ದೆ. ಆಗ ನನ್ನ ಅಕ್ಕ ಬಂದಳು. ಅವಳನ್ನು ನೋಡಿ ಖುಷಿಪಟ್ಟೆ. ನೀನು ಮದುವೆಗೆ ಬಂದಿಲ್ಲ ಅಂತ ಕೇಳಿದೆ. ಅದಕ್ಕೆ ಅಕ್ಕ ತುಂಬ ಕೋಪದಿಂದ ನನ್ನನ್ನು ನೋಡುತ್ತಿದ್ದಳು. ಇವಳಿಗೆ ಏನಾಯಿತು ಅಂತ ಅವಳ ಕಡೆ ತಿರುಗಿದೆ. ಆಗ ಅವಳು ಹೇಳುತ್ತಾಳೆ, ಮದುವೆಯನ್ನು ಹೇಗೋ ಮಾಡಿಕೊಂಡು ಬಿಟ್ಟೆ ಅಲ್ಲವೇ, ಆದರೆ ಆ ಹುಡುಗ ನನ್ನ ಗಂಡ. ಮೊದಲ ರಾತ್ರಿ ನಾನೇ ಮಾಡಿಕೊಳ್ಳುತ್ತೇನೆ ಅಂತ ಹೇಳಿ ನನ್ನ ರೂಮಿನ ಕಡೆ ಹೋದಳು. ನನ್ನ ಗಂಡ ಕಿರಣ್ ಈಗಾಗಲೇ ರೂಮಿನಲ್ಲಿ ಇದ್ದ. ಇವಳು ರೂಮಿನ ಒಳಗಡೆ ಹೋಗಿ ಒಳಗಡೆಯಿಂದ ಬಾಗಿಲನ್ನು ಲಾಕ್ ಹಾಕಿಕೊಂಡಳು. ನಾನು ಬಾಗಿಲನ್ನು ಎಷ್ಟು ಬಡಿದರೂ ಕೂಡ ಉಪಯೋಗವಿಲ್ಲ. ಒಳಗಡೆಯಿಂದ ಲಾಕ್ ಓಪನ್ ಆಗಿಲ್ಲ. ಅವರಿಬ್ಬರು ಮಾತನಾಡುವ ಮಾತು ನನಗೆ ಸರಿಯಾಗಿ ಕೇಳಿಸುತ್ತಿರಲಿಲ್ಲ. ಆ ಮನೆಯಲ್ಲಿ ಯಾರೂ ಇರಲಿಲ್ಲ, ಕೆಲಸದವರನ್ನು ಬಿಟ್ಟು. ಅವರ ಮನೆಯಲ್ಲಿ ಅದು ಶಾಸ್ತ್ರವಂತೆ. ಮೊದಲ ರಾತ್ರಿ ಆ ಮನೆಯಲ್ಲಿ ಹುಡುಗ ಹುಡುಗಿಯನ್ನು ಬಿಟ್ಟು ಇನ್ಯಾರೂ ಇರುವುದಿಲ್ಲವಂತೆ. ನನಗೆ ತುಂಬ ದುಃಖವಾಯಿತು. ಅಮ್ಮನಿಗೆ ಫೋನ್ ಮಾಡಿ ಎಲ್ಲ ವಿಷಯ ಹೇಳಿದೆ. ನನ್ನ ಗಂಡ ಅಕ್ಕನ ಗಂಡನಂತೆ ಅಮ್ಮ, ಅದಕ್ಕೆ ಅವಳೇ ಮೊದಲ ರಾತ್ರಿ ಮಾಡಿಕೊಳ್ಳುತ್ತೇನೆ ಅಂತ ರೂಮಿನ ಬಾಗಿಲನ್ನು ಹಾಕಿಕೊಂಡಿದ್ದಾಳೆ. ಅವಳಿಗೆ ಫೋನ್ ಮಾಡಿ ವಿಷಯ ಕೇಳು ಅಂತ ಹೇಳಿದೆ. ಆಗ ಅಮ್ಮ ಹಿಂದೆ ಮುಂದೆ ನೋಡದೆ ಅವಳು ಏನೇ ಮಾಡಿದರೂ ಸರಿಯಾಗಿ ಮಾಡಿರುತ್ತಾಳೆ, ಅವಳು ತುಂಬ ಬುದ್ಧಿವಂತೆ, ಚಿಕ್ಕಂದಿನಿಂದ ತಪ್ಪು ಮಾಡುವುದು ನಿನ್ನ ಕೆಲಸ ಅಂತ ಪಟ್ಟಂತ ಫೋನ್ ಇಟ್ಟು ಬಿಟ್ಟರು. ಜೋರಾಗಿ ಕಿರುಚಲು ಶುರು ಮಾಡಿದೆ.
ನನ್ನ ಸಹಾಯಕ್ಕೆ ಯಾರೂ ಬಂದಿಲ್ಲ. ನನ್ನ ಗಂಡನ ಜೊತೆ ನಾನು ಇರಬೇಕಿತ್ತು. ಈ ಸಮಯದಲ್ಲಿ ಅಕ್ಕ ಇದ್ದಾಳೆ ಅಂತ ಅತ್ತು ಸುಸ್ತಾಗಿ ಹಾಗೆ ಮಲಗಿದ್ದೆ. ಎಚ್ಚರವಾದಾಗ ಬೆಳಿಗ್ಗೆ ಆಗಿತ್ತು. ಕೆಲಸದವರು ಬಂದು ನನಗೆ ಕಾಫಿ ಕೊಟ್ಟರು. ಆದರೆ ನಾನು ಯಾವುದಕ್ಕೂ ಪ್ರತಿಕ್ರಿಯೆ ನೀಡಲಿಲ್ಲ. ಬೆಳಿಗ್ಗೆ 10 ಗಂಟೆಗೆ ಇಬ್ಬರು ಹೊರಗೆ ಬಂದರು. ನಾನು ಕಣ್ಣೀರು ಹಾಕುತ್ತಾ ಅಕ್ಕನ ಕಾಲನ್ನು ಹಿಡಿದುಕೊಂಡೆ. ನಾನು ನಿನ್ನ ತಂಗಿ, ನನ್ನ ಜೊತೆ ಏಕೆ ಹೀಗೆ ಮಾಡಿದೆ? ನನ್ನ ಸಂಸಾರವನ್ನು ಏಕೆ ಹಾಳು ಮಾಡಿದೆ ಅಂತ ಹೇಳಿದೆ. ನನ್ನ ಗಂಡ ಕಿರಣ್ ಕೂಡ ನನ್ನ ಮುಖ ನೋಡದೆ ಬೇರೆ ಕಡೆ ತಿರುಗಿಕೊಂಡಿದ್ದ. ಅವನ ಪ್ರೀತಿ ಎಲ್ಲ ಸುಳ್ಳ. ಕಿರಣ್ ನನ್ನನ್ನು ಇಗ್ನೋರ್ ಮಾಡಿದ್ದನ್ನು ನೋಡಿ ನನಗೆ ಸಂಕಟವಾಯಿತು. ರಾತ್ರಿ ಇವರಿಬ್ಬರ ಮಧ್ಯೆ ಎಲ್ಲ ಆಗಿ ಹೋಗಿದೆ. ನನ್ನ ಮೇಲಿನ ಪ್ರೀತಿ ಸಂಪೂರ್ಣವಾಗಿ ಈಗ ಅಕ್ಕನ ಮೇಲೆ ತಿರುಗಿದೆ. ಆದರೆ ಅವಳು ಹೇಗೆ ಹೆಂಡತಿ ಅಂತ ಮನಸ್ಸಿನಲ್ಲಿ ಯೋಚಿಸಿ ಅಕ್ಕನ ಬಳಿ ನನ್ನ ಗಂಡನಿಗಾಗಿ ಭಿಕ್ಷೆ ಬೇಡುತ್ತಿದ್ದೆ. ಆಗ ಅಕ್ಕ ಹೇಳಿದ್ದು ಒಂದೇ ಮಾತು, ನೀನು ಇಷ್ಟಪಡುವ ಮನುಷ್ಯ ರಾತ್ರಿಯೆಲ್ಲ ನನ್ನ ಜೊತೆ ಇದ್ದ ಅನ್ನುವ ಮಾತು ಕೇಳಿ ನಿನಗೆ ಎಷ್ಟು ದುಃಖವಾಯಿತು ಅಲ್ಲವೇ? ಆದರೆ ರವಿ 6 ವರ್ಷದಿಂದ ನಿನ್ನನ್ನು ಪ್ರೀತಿಸುತ್ತಿದ್ದಾನೆ. ಅವನು ಮದುವೆ ಆಗುವ ಹುಡುಗಿ ಜೀವನ ಪರ್ಯಂತ ಬೇರೆಯವರ ತೋಳಿನಲ್ಲಿ ಇರುತ್ತಾಳೆ, ನನಗೆ ಇನ್ನೆಂದೂ ಸಿಗುವುದೇ ಇಲ್ಲ ಅನ್ನುವ ವಿಷಯವನ್ನು ತಿಳಿದು ಅವನೆಷ್ಟು ನೊಂದಿರಬೇಡ. ನಿನ್ನ ಮದುವೆ ಗೊತ್ತಾಯಿತು ಅನ್ನುವ ದಿನದಿಂದ ಅವನು ಊಟ ಮಾಡಿಲ್ಲವಂತೆ. ಅತ್ತೆ ಅವನನ್ನು ಪದೇ ಪದೇ ಹಾಸ್ಪಿಟಲ್ಗೆ ಸೇರಿಸಿ ಗ್ಲೂಕೋಸ್ ಅನ್ನು ಹಾಕಿಸುತ್ತಿದ್ದರು. ಆದರೆ ನಿನ್ನೆ ಮಿತಿಮೀರಿದೆ. ನಿನ್ನ ಮದುವೆ ಆಗಿ ಹೋಯಿತು ಅನ್ನುವ ವಿಷಯವನ್ನು ತಿಳಿದು ಅವನು ಈ ಪ್ರಪಂಚವನ್ನು ಬಿಟ್ಟು ಹೋಗಲು ನಿರ್ಧಾರವನ್ನು ಮಾಡಿದ್ದ. ನಾನು ನಿನಗೆ ಸರ್ಪ್ರೈಸ್ ಕೊಡೋಣ, ಮದುವೆಗೆ ಬರಲು ಸಾಧ್ಯವಿಲ್ಲ, ಮನೆಗೆ ಬರೋಣ ಅಂತ ಅಂದುಕೊಂಡು ಅವನ ಬಳಿ ಅಡ್ರೆಸ್ ಕೇಳಲು ಫೋನ್ ಮಾಡಿದ್ದೆ. ಆದರೆ ಅವನು ತುಂಬ ವೈರಾಗ್ಯದಿಂದ ಮಾತನಾಡುತ್ತಿದ್ದ. ಏನೂ ಸರಿಯಾಗಿ ಹೇಳಲಿಲ್ಲ. ಅದಾದ 5 ನಿಮಿಷಕ್ಕೆ ಅತ್ತೆ ನನಗೆ ಫೋನ್ ಮಾಡಿದರು. ನಾನು ಫೋನ್ ಪಿಕ್ ಮಾಡಿಲ್ಲ, ನನಗೆ ಅರ್ಜೆಂಟ್ ಕೆಲಸವಿತ್ತು ಅಂತ. ಆದರೆ ಪದೇ ಪದೇ ಅವರು ಫೋನ್ ಮಾಡಿದರು. ನಂತರ ತಿಳಿಯಿತು ಅವನು ತನ್ನನ್ನು ತಾನು ಮುಗಿಸಿಕೊಳ್ಳಲು, ಈ ಪ್ರಪಂಚವನ್ನು ಬಿಟ್ಟು ಹೋಗಲು ಎಲ್ಲ ನಿರ್ಧಾರ ಮಾಡಿದ್ದ ಅಂತ. ಅದೃಷ್ಟದಿಂದ ಅವನನ್ನು ಆಸ್ಪತ್ರೆಗೆ ಸೇರಿಸಿದ್ದಾರೆ. ಅತ್ತೆ ಮಾವ ಎಲ್ಲರೂ. ಇನ್ನೂ ಅವನಿಗೆ ಪ್ರಜ್ಞೆ ಬಂದಿಲ್ಲ. ಕಣ್ಣು ಮುಚ್ಚಿ ಕೂಡ ಅವನು ನಿನ್ನ ಹೆಸರನ್ನೇ ಹೇಳುತ್ತಾನಂತೆ. ಏನು ಮಾಡುವುದು ಈಗ? ಈ ಶ್ರೀಮಂತ ಗಂಡನ ಜೊತೆ ಇರುತ್ತೀಯಾ ಅಥವಾ ಅಷ್ಟು ಪ್ರೀತಿ ಮಾಡುವ ಮನುಷ್ಯನ ಜೊತೆ ಹೋಗುತ್ತೀಯಾ? ಎಲ್ಲಕ್ಕಿಂತ ಹೆಚ್ಚಿಗೆ ನೀನೇ ಅಲ್ಲವೇ ಅವನನ್ನು ಮೊದಲು ಪ್ರಪೋಸ್ ಮಾಡಿದ್ದು. ನೀನು ಕೂಡ ಅವನನ್ನು ಪ್ರೀತಿಸುತ್ತಾ ಇದ್ದೆ ಒಂದು ಸಮಯದಲ್ಲಿ. ಯೋಚಿಸು ಅಂತ ಹೇಳಿದಳು. ನಿನ್ನ ಬಾಸ್ ನನ್ನ ಗಂಡ ಅಲ್ಲ, ಆದರೆ ತುಂಬ ಸಲ ಮೀಟಿಂಗ್ಗಳಲ್ಲಿ ಮೀಟ್ ಮಾಡಿದ್ದೇವೆ. ಪ್ರೊಫೆಷನಲ್ ಆಗಿ ಗೊತ್ತು ಅಷ್ಟೇ. ರಾತ್ರಿ ಪೂರ್ತಿ ನಾವಿಬ್ಬರು ಒಂದೇ ರೂಮಿನಲ್ಲಿ ಇದ್ದರೂ ಕೂಡ ಒಬ್ಬರನ್ನೊಬ್ಬರು ಮುಟ್ಟಿಲ್ಲ. ನಿನಗೆ ಬುದ್ಧಿ ಕಲಿಸಲು ನಾವಿಬ್ಬರು ಸೇರಿ ಮಾಡಿದ ನಾಟಕ ಅಂತ ಕಿರಣ್ ಹೇಳಿದರು. ನಾನು ನಿನ್ನನ್ನು ನಿಜವಾಗಲೂ ಪ್ರೀತಿಸುತ್ತೇನೆ, ಆದರೆ ನೀನೇ ಬೇಕೇ ಬೇಕು ಅನ್ನುವ ಹಂಬಲಕ್ಕಿಂತ ಹೆಚ್ಚಿಗೆ ನೀನು ಖುಷಿಪಡಬೇಕು ಅನ್ನುವುದು ಮಾತ್ರ. ಪ್ರತಿ ಸಲ ನೀನು ನನ್ನ ಜೊತೆ ಇದ್ದಾಗ ಯಾವುದೋ ಬಲವಂತಕ್ಕಾಗಿ ಇದ್ದೀಯಾ ಅಂತ ಅನಿಸುತ್ತಿತ್ತು. ಯಾವಾಗಲೂ ದುಡ್ಡು, ಆಸ್ತಿ, ಒಡವೆ ಇವುಗಳ ಬಗ್ಗೆ ಮಾತುಕತೆ ಆಗುತ್ತಿತ್ತು. ಪ್ರೀತಿ, ಪ್ರೇಮ ಇಲ್ಲ. ನಾನು ನಿನಗೆ ಮುತ್ತು ಕೊಟ್ಟರೆ ನೀನು ಭಯಪಡುತ್ತಿದ್ದೆ. ನಿನ್ನ ಮನಸ್ಸನ್ನು ಹೊಳಹೊಕ್ಕಿ ಯೋಚಿಸು. ನಿಜವಾಗಲೂ ಯಾರನ್ನು ನೀನು ಪ್ರೀತಿಸುತ್ತಾ ಇದ್ದೀಯಾ ಅಂತ. ನೀನು ನನ್ನನ್ನು ಬಿಟ್ಟು ಹೊರಟು ಹೋದರೆ ರವಿ ಜೊತೆ ಬಡತನದಿಂದ ಇರಬೇಕು ಅಂತ ಯೋಚಿಸಬೇಡ. ನೀನು ಐಷಾರಾಮಿಯಾಗಿ ಬದುಕಲು ಯಾವ ಸೌಲಭ್ಯ ಬೇಕು ಎಲ್ಲವನ್ನು ಒದಗಿಸುತ್ತೇನೆ ಅಂತ ಕಿರಣ್ ಹೇಳಿದ. ನಾನು ಅವನ ಮುಖವನ್ನು ಪ್ರಶ್ನಾರ್ಥಕವಾಗಿ ನೋಡಿದೆ. ಜೀವನದಲ್ಲಿ ಮೊದಲು ನನಗೆ ನೀನು ಇಷ್ಟವಾದ ಹುಡುಗಿ ನೀನು ಅಂತ ಅವನ ದೃಷ್ಟಿಯನ್ನು ಬೇರೆ ಕಡೆ ಬದಲಿಸಿದ. ನನಗೆ ಈಗ ಕನ್ಫ್ಯೂಸ್ ಆಯಿತು. ನಿಜವಾಗಲೂ ನಾನು ಯಾರನ್ನು ಪ್ರೀತಿಸುತ್ತಿದ್ದೇನೆ ಅಂತ. ನಿಧಾನವಾಗಿ ಯೋಚಿಸಿದೆ. ರವಿ ಜೊತೆ ಬೈಕ್ನಲ್ಲಿ ಹೋಗಬೇಕಾದಾಗ ಸಿಗುತ್ತಿದ್ದ ಖುಷಿ ಕಿರಣ್ ಜೊತೆ ಕೋಟಿಗಟ್ಟಲೆ ಕಾರಿನಲ್ಲಿ ಹೋಗಬೇಕಾದಾಗ ಇರಲಿಲ್ಲ. ಅವನ ಜೊತೆ ರೋಡ್ ಸೈಡ್ ಪಾನಿಪುರಿ ತಿನ್ನುತ್ತಿದ್ದಾಗ ಇದ್ದ ಖುಷಿ ಇವರ ಜೊತೆ 5 ಸ್ಟಾರ್ ಹೋಟೆಲ್ನಲ್ಲಿ
ಊಟ ಮಾಡಬೇಕಾದಾಗ ಸಿಗುತ್ತಿರಲಿಲ್ಲ. ಎಲ್ಲಕ್ಕಿಂತ ಹೆಚ್ಚಿಗೆ ಅವನ ಪ್ರೀತಿ ಮಧುರವಾಗಿತ್ತು. ಎಲ್ಲಕ್ಕಿಂತ ಹೆಚ್ಚಿಗೆ ಅವನ ಸ್ಪರ್ಶ, ಅವನ ಮಾತು, ಅವನ ಮುತ್ತು ಎಲ್ಲ ಚಂದ. ಅವನೆಂದರೆ ನನಗೆ ಇಷ್ಟವಲ್ಲ, ಪ್ರಾಣ ಅಂತ ಜೋರಾಗಿ ಕಿರ್ಚಿದೆ. ಕಿರಣ್ ಕಟ್ಟಿದ್ದ ತಾಳಿಯನ್ನು ಬಿಚ್ಚಿಕೊಟ್ಟು ರವಿಯ ಬಳಿ ಹೋದೆ. ಅವನಿಲ್ಲದೆ ನಾನಿಲ್ಲ, ಅವನು ನನ್ನ ಪ್ರಾಣ, ನನ್ನ ಸರ್ವಸ್ವ ಅಂತ ಹೇಳುತ್ತಾ ಅವನ ಬಳಿ ಹೋದೆ. ಅಕ್ಕ ನನ್ನನ್ನು ರವಿ ಅಡ್ಮಿಟ್ ಆಗಿದ್ದ ಆಸ್ಪತ್ರೆಗೆ ಕರೆದುಕೊಂಡು ಹೋದಳು. ನಾನು ಅವಳನ್ನು ಪದೇ ಪದೇ ಕೇಳುತ್ತಿದ್ದೆ, ನನ್ನ ಮದುವೆಗಿಂತ ಮುಂಚೆ ನೀನು ಏಕೆ ಬಂದಿಲ್ಲ? ಬಂದಿದ್ದರೆ ನೀನು ನನಗೆ ತಿಳಿಸಿ ಹೇಳುತ್ತಿದ್ದೇನೋ. ಅವನು ಇನ್ನೂ ಎಮರ್ಜೆನ್ಸಿ ವಾರ್ಡ್ನಲ್ಲಿ ಇದ್ದ, ಅವನ ಕತೆ ಇನ್ನೂ ಮುಗಿಯಿತು ಅಂತ ಮನೆಯವರು ತಲೆಯ ಮೇಲೆ ಕೈ ಹಿಡಿದು ಕುಳಿತಿದ್ದರು. ಆದರೆ ನಾನು ಡಾಕ್ಟರ್ ಬಳಿ ರಿಕ್ವೆಸ್ಟ್ ಮಾಡಿ ಅವನ ಬೆಡ್ ಬಳಿ ಹೋದೆ. ಆಗಲೂ ಕೂಡ ನನ್ನ ಹೆಸರನ್ನೇ ಕನವರಿಕೆ ಮಾಡುತ್ತಿದ್ದ. ನನ್ನ ದುಃಖ ಜಾಸ್ತಿ ಆಯಿತು. ನಾನು ಅವನ ಕೈಯನ್ನು ಹಿಡಿದು ಹೇಳಿದೆ, ನಾನು ನಿನಗೆ ಇನ್ನೆಂದೂ ಮೋಸ ಮಾಡುವುದಿಲ್ಲ, ನಿನ್ನನ್ನು ಬಿಟ್ಟು ಹೋಗುವುದಿಲ್ಲ, ನಿನ್ನ ಜೊತೆ ಇರಲು ಬಂದಿದ್ದೇನೆ. ಆದರೆ ಪ್ಲೀಸ್, ನೀನು ನನ್ನನ್ನು ಶಾಶ್ವತವಾಗಿ ಬಿಟ್ಟು ಹೋಗಬೇಡ ಅಂತ ಕಣ್ಣೀರು ಹಾಕುತ್ತಿದ್ದೆ. ಕಣ್ಣೀರಿನ ಹನಿಗಳ ಅವನ ಕೈ ಮೇಲೆ ಬಿತ್ತು. ನಾನು ಅವನ ಹಣೆಯ ಮೇಲೆ ಮುತ್ತು ಕೊಟ್ಟೆ. ಇದಾದ ಸ್ವಲ್ಪ ಸಮಯಕ್ಕೆ ಅವನ ವೈಟಲ್ಸ್ ನಾರ್ಮಲ್ ಬಂತು. ಸ್ವಲ್ಪ ಸಮಯಕ್ಕೆ ಕಣ್ಣು ಬಿಟ್ಟು ನನ್ನನ್ನು ನೋಡಿದ, ಕಣ್ಣೀರು ಹಾಕುತ್ತಿದ್ದ. ಆಗ ನಾನು ಹೇಳಿದೆ, ನಾನು ಆ ಸಂಬಂಧವನ್ನು ಮುರಿದುಕೊಂಡು ಬಂದಿದ್ದೇನೆ. ಯಾವಾಗಲೂ ನಾನು ನಿನ್ನವಳು ಮಾತ್ರ, ನಿನ್ನನ್ನು ಬಿಟ್ಟು ಎಲ್ಲೋ ಹೋಗುವುದಿಲ್ಲ. ನೀನು ಬೇಗ ಹುಷಾರಾಗು, ನಾವಿಬ್ಬರು ಮದುವೆ ಆಗೋಣ ಅಂತ ಹೇಳಿದೆ. ಆಗ ಅವನು ಆಶ್ಚರ್ಯದಿಂದ ನನ್ನನ್ನು ನೋಡುತ್ತಿದ್ದ. ಅರ್ಥವಾಗಿಲ್ಲ ಅವನಿಗೆ. ಅಕ್ಕ ಎಲ್ಲವನ್ನು ಬಿಡಿಸಿ ಹೇಳಿದಳು. ಆಗ ಅತ್ತೆ ಅಲ್ಲೇ ಆಸ್ಪತ್ರೆಯಲ್ಲಿ ದೇವರ ಮೇಲೆ ಇದ್ದ ತಾಳಿಯನ್ನು ತಂದು ರವಿಯ ಕೈಗೆ ಕೊಟ್ಟಳು. ಆಗ ರವಿ ನನ್ನ ಕಡೆ ನೋಡಿದ. ನಾನು ತಲೆ ಬಗ್ಗಿಸಿ ಹೇಳಿದೆ, ನನಗೆ ತಾಳಿ ಕಟ್ಟು ಈಗಲೇ, ಇಲ್ಲವಾದರೆ ನನ್ನ ಮನಸ್ಸು ಚೇಂಜ್ ಆಗಿ ಬಿಡುತ್ತದೆ ಅಂತ ಹೇಳಿದೆ. ಅವನು ತುಂಬ ಫಾಸ್ಟಾಗಿ ತಾಳಿ ಕಟ್ಟಿದ. ನಾನು ಜೋರಾಗಿ ನಗಲು ಶುರು ಮಾಡಿದೆ. ಅವನು ನಾನು ಮಾಡಿದ ತಮಾಷೆಯನ್ನು ನಿಜ ಅಂತ ಅಂದುಕೊಂಡು ಬಿಟ್ಟ. ಪಾಪ, ಅವನಿಗೆ ತುಂಬ ನೋವನ್ನು ಕೊಟ್ಟಿದ್ದೇನೆ. ಜೀವನದಲ್ಲಿ ಇನ್ನೂ ಖುಷಿ ಮಾತ್ರ ಕೊಡಬೇಕು ಅಂತ ಅಂದುಕೊಂಡೆ. ಅವನು ನನ್ನ ಕೈಯನ್ನು ಹಿಡಿದುಕೊಂಡು ಕೇಳಿದ, ಡಾಕ್ಟರ್, ನಾನು ಮನೆಗೆ ಹೋಗುತ್ತೇನೆ. ನನ್ನ ಪ್ರೀತಿ ನನಗೆ ಸಿಕ್ಕಿಯಾಯಿತು. ಇನ್ನು ನನಗೆ ಯಾವುದೇ ತೊಂದರೆ ಇಲ್ಲ ಅಂತ ರಿಕ್ವೆಸ್ಟ್ ಮಾಡಿಕೊಂಡ. ಡಾಕ್ಟರ್ ಡಿಸ್ಚಾರ್ಜ್ ಮಾಡಿದರು. ಸುಂದರವಾದ ಬದುಕನ್ನು ಕಟ್ಟಿಕೊಳ್ಳಬೇಕು ನಾವಿಬ್ಬರು. ಪರಸ್ಪರ ಒಬ್ಬರಿಗೊಬ್ಬರು ತಮ್ಮಲ್ಲಿ ಇರುವ ಪ್ರೀತಿಯನ್ನು ಹಂಚಿಕೊಳ್ಳಬೇಕು. ನನಗೆ ಅಕ್ಕ ಮನವರಿಕೆ ಮಾಡಿಕೊಡುವವರೆಗೂ ತಿಳಿದೇ ಇರಲಿಲ್ಲ ನಾನು ಎಷ್ಟು ಪ್ರೀತಿ ಮಾಡುತ್ತೇನೆ ರವಿಯನ್ನು ಅಂತ. ಸ್ವಲ್ಪ ದಿನಗಳಾದ ಮೇಲೆ ಅರ್ಥವಾಗುತ್ತಿತ್ತು. ಅಷ್ಟರಲ್ಲಿ ಎಲ್ಲ ಮುಗಿದು ಹೋಗುತ್ತಿತ್ತೇನು. ಈಗ ತಿಳಿಯಿತು, ನನ್ನ ಜಾಗದಲ್ಲಿ ನಾನು ಇದ್ದೇನೆ. ರವಿಯ ಹೆಂಡತಿಯಾಗಿದ್ದೇನೆ. ಇಬ್ಬರು ದುಡಿಯುತ್ತೇವೆ, ಹಣ ಆಸ್ತಿ ಗಳಿಸುತ್ತೇವೆ. ನಮ್ಮಿಬ್ಬರ ಪ್ರೀತಿಯಲ್ಲಿ ಅಷ್ಟೊಂದು ಶಕ್ತಿ ಇದೆ. ತುಂಬ ವರ್ಷಗಳಾದ ಮೇಲೆ ಇಂದು ನನಗೆ ಒಂದು ಸಮಾಧಾನ, ತೃಪ್ತಿ ಸಿಕ್ಕಿದೆ ಅಂತ ಅನ್ನಿಸಲು ಶುರುವಾಯಿತು. ರವಿ ನನ್ನವನು ಮಾತ್ರ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.